ಅದು ಆಗಿದೆ. ವಿಜಿ ಅದು ವರ್ಕ್ ಆಗಲಿಲ್ಲ ನನಗೆ ಅದು. ಸೊ ಹಂಗಾಗಿ ದಯಮಾಡಿ ಎಲ್ಲರೂ ವಿಜಯ್ ಅಥವಾ ವಿಜಯ್ ಕುಮಾರ್ ನಿಮ್ಗೆ ಹೆಂಗೆ ಅನ್ಕೋ ವಿಜಯ್ ಅವ್ರು ಬಿಟ್ಬಿಟ್ಟು ಏನು ಬೇಕಾದ್ರೂ ಯೂಸ್ ಮಾಡಿ. ಅಮ್ಮ ಇದು ನಮ್ಮೆಲ್ಲರ ಆಸೆ. ನನಗೆ ನಾನು ನಮ್ಮ ಅಕ್ಕದಿರು ಕೀರ್ತಿ ನಾವೆಲ್ಲ ಅಂದ್ಕೊಂಡಿದ್ದು ಅಂದರೆ ನಾವೆಲ್ಲ ಅವ್ರ ಜೊತೆಯಲ್ಲಿದ್ದು ನಾವು ನಿಜವಾಗ್ಲೂ ದೇವ್ರನ್ನ ನೋಡಿದ್ದು ನಾನು ನಮ್ಮ ತಾಯಿ ನಮ್ಮ ತಂದೆಯಲ್ಲಿ ಮಾತ್ರ. ಆ ಥರದ್ದು ಯಾವುದೂ ಇಲ್ಲ. ನಾನು ನಮ್ಮ ಅಕ್ಕನಿಗೆ ಯಾವಾಗಲಾದರೂ ಫೋನ್ ಮಾಡಿ ಅಮ್ಮ ಬೇಕು ಅಂತ ಹೇಳ್ತೀನಿ, ಅವಳು ಸಮಾಧಾನ ಮಾಡ್ತಾಳೆ. ನಾನು ಇನ್ನೊಬ್ಳು ಅಕ್ಕ ಇವಾಗಲೂ ಮಗು ಥರನೇ ಕೇಳ್ತೀನಿ, ಅಮ್ಮ ಬೇಕು ನನಗೆ ಹೇಳ್ತೀನಿ, ಅವಳು ಒಂದ್ಸರಿ ಸಮಾಧಾನ ಮಾಡ್ತಾಳೆ. ಅಥವಾ ಕೀರ್ತಿ ನೋಡ್ತಾಳೆ, ಯಾಕೆ ಇಲ್ಲ ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾಳೆ, ಆಯ್ತು ಸುಮ್ಮನೆ. ತುಂಬ ದುಃಖ ಆದಾಗ ನಮ್ಮ ಅಕ್ಕಂಗೆ ನನ್ನ ಅಮ್ಮನ ನೆನಪಾದಾಗ ನನಗೆ ಮಾಡ್ತಾರೆ. ನನಗೆ ಬೇಕು ಅಂದಾಗ ಫೋನ್ ಮಾಡಿ ಕೇಳ್ತೀನಿ, ಅಮ್ಮ ತುಂಬ ಜ್ಞಾಪಕಕ್ಕೆ ಬರ್ತಾ ಇದ್ದಾಗ ಆಗ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಅಮ್ಮಂದ ಅಮ್ಮ ಮಾಡ್ತಿದ್ದ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರೋದು ನನಗೆ. ಅವರೇ ಅಲ್ವಾ ಈ 50 ವರ್ಷ ಚೆನ್ನಾಗಿರೋದು ನೋಡಿ. ನಮ್ಮ ಅಪ್ಪ ಅಮ್ಮ ಕಷ್ಟದಲ್ಲಿ ದುಡ್ಡು ತಂದು ಹಾಕಿರೋದೇ ಇವತ್ತು ನಮ್ಗೆ ಹಂಗೆ ಶಕ್ತಿಯುತವಾಗಿ ಇಟ್ಕೊಂಡಿರೋದು. ನನ್ನ ಅಭಿಮಾನಿಗಳಿಗೆ ಒಂದೇ ಹೇಳೋಕ್ಕೆ ಯಾವಾಗಲೂ ಕೇಳ್ಕೊತೀನಿ, ದಯವಿಟ್ಟು ಕೊನೆಗಾಲದಲ್ಲಿ ತಾಯಿ ತಂದೆ ಮಕ್ಕಳಾಗ್ತಾರೆ, ಅವ್ರನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ. ಯಾವ ದೋಷನೂ ಬರೋಲ್ಲ ನಿಮಗೆ. ಗ್ರಹಚಾರದಲ್ಲಿ ಯಾವ ದೋಷ ಇದ್ರೂ ಬರೋಲ್ಲ. ತಾಯಿ ತಂದೆ ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು. ಎಲ್ಲ ಅಭಿಮಾನಿಗಳಿಗೆ ಅದೇ ಹೇಳೋದು. ನೀವೆಲ್ಲೋ ಹೋಗಿ ಶಾಸ್ತ್ರ ಕೇಳಿದ ನನಗೆ ಆ ದೋಷ ಈ ದೋಷ ಅದ್ರದ್ದು ಗ್ರಾಚಾರ ಇದ್ರದ್ದು ಗ್ರಾಚಾರ ಶಾಂತಿ ಮಾಡಿಸ್ಬೇಕೇನು ಬೇಡ. ತಾಯಿ ತಂದೆ ಚೆನ್ನಾಗಿ ನೋಡಿಕೊಂಡು ನೋವು ಮಾಡಿದಿರ ಸಂತೋಷವಾಗಿ ಅವ್ರನ್ನ ಕಳಿಸ್ಕೊಟ್ರೆ ಯಾವ ದೋಷವೂ ಇರಲ್ಲ. ಅದು ತಾವೇ ನೋಡಿ ಹೇಳಬೇಕು. ಯಾಕಂದರೆ ನಾನು ಇವಾಗಲೂ ಅದೇನೆ, ನಮ್ಮದೆಲ್ಲ ಪ್ರಯತ್ನಗಳು, ಅದರ ರಿಸಲ್ಟ್ಗೆ ಯಾವಾಗಲೂ ಕಾಯ್ತಾ ಇರ್ತೀವಿ. ತಾವು ನೋಡಿ ನನಗೆ ಹೇಳಬೇಕು. ಏನಿಲ್ಲ, ನಾನು ಅಂದ್ಕೊಂಡ್ವಿ, ನಾನು ನನ್ನ ಟೀಮು ಎಲ್ಲರೂ. ನನಗೆ ಅನಿಸ್ತು ಒಂದು ದೇವಸ್ಥಾನ ಥರ ಮಾಡಬೇಕು. ಅದನ್ನು ಅವತ್ತು ಬಂದರೆ ಒಂದು ದೇವಸ್ಥಾನದ ಫೀಲ್ ಆಗಬೇಕು. ಯಾಕಂದರೆ ಇವತ್ತು ನನಗೆ ಜನ್ಮ ಕೊಟ್ಟ ದಿನ ಅದು ಅವರು ವಿಶೇಷವಾಗಿ ಕಾಣಬೇಕು ಅನ್ನೋ ಆಸೆ ನನಗೆ. ಇಡೀ ಪ್ರಪಂಚದ ಕಣ್ಣಿಗೆ ವಿಶೇಷವಾಗಿ ಕಂಡ್ರೆ ಸಾಕು. ಯಾಕಂದರೆ ಇವತ್ತು ಇಡೀ ಪ್ರಪಂಚ ನೋಡುತ್ತೆ ಇದನ್ನು. ಅವರು ಪ್ರಪಂಚದ ಕಣ್ಣಿಗೆ ಅವರು ದೇವರುಗಳನ್ನು ಕಾಣಿಸ್ಬೇಕು ಅನ್ನೋ ಆಸೆ ನನಗೆ. ಹೌದು, ಅದನ್ನು ಬಿಟ್ಟೋಗೋದೇ ಇಲ್ಲ. ಸರ್, ಭೀಮಾ ಟೀಸರ್ ತುಂಬ ಥ್ಯಾಂಕ್ಸ್, ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಇವತ್ತು ಒಂದೇ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ, ಆದಷ್ಟು ಜಲ್ದಿ ತೆರೆ ಮೇಲೆ ಬರ್ತೀವಿ, ಅದರದ್ದು ಡೇಟ್ ಅನೌನ್ಸ್ ಮಾಡ್ತೀವಿ ಅತಿ ಶೀಘ್ರದಲ್ಲಿ. ಇಡೀ ಭೀಮಾ ಸಿನಿಮಾ ಇವತ್ತಿನ ಯೂತ್ಸ್ಗೋಸ್ಕರ ಮಾಡಿದ್ದೀನಿ ಆ ಸಿನಿಮಾನ. ಅಂದರೆ ನಾವೇನೇನೋ ಕಳ್ಕೊಂಡ್ವಿ, ನೀವೆಲ್ಲ ಏನೂ ಕಳ್ಕೊಬೇಡಿ ದಯವಿಟ್ಟು ಅನ್ನೋ ಒಂದು ಆಸೆ ಜೀವನದಲ್ಲಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಇನ್ನೊಂದು ಪ್ರಯತ್ನ ಪಟ್ಟಿದ್ದೀನಿ. ಆ ಪ್ರಯತ್ನಕ್ಕೆ ಎಲ್ಲರ ಆಶೀರ್ವಾದ ಬೇಕು, ಮಾಧ್ಯಮ ಜನತೆ ಎಲ್ಲರದ್ದು ಬೇಕು.